ಕೂರ್ಮಾಸ್ ಕಿಚನ್ಗೆ ಸ್ವಾಗತ. ಕರಿದ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು, ಇಲ್ಲಿ ನಾನು ಸೂಜಿ ರವೆ ತೊಗೊಂಡಿದ್ದೀನಿ. ಇದು ಸೂಜಿ ರವೆನ ಇಟ್ಟು ಕಲಸಿ ಒಂದು 4-5 ತಾಸು ನೆನೆಯಲಿಕ್ಕೆ ಬಿಟ್ಬಿಡಿ. ಇದಕ್ಕೆ ಗೋಡಂಬಿ, ಸಕ್ಕರೆ, ಬಾದಾಮಿ, ಹಾಲು, ದ್ರಾಕ್ಷಿ, ಮಾಡಲಿಕ್ಕೆ ಪ್ರೆಸ್ಸರು. ಈ ಪ್ರೆಸ್ಸರ್ನ ನಾವು ತುಪ್ಪದಿಂದ ಗ್ರೀಸ್ ಮಾಡ್ಕೊಂಬಿಡೋಣ. ಕಲಸಿರೋ ಹಿಟ್ಟನ್ನು ಇದಕ್ಕೆ ಫಿಲ್ ಮಾಡಿ ಒಂದು ಕಡಾಯಿಯಲ್ಲಿ ನೀವು ತುಪ್ಪನ ಕಾಯಲಿಕ್ಕೆ ಇಟ್ಬಿಡಬೇಕು. ಈಗ ತುಪ್ಪ ಕಾಯ್ತಾ ಇದೆ. ಡೈರೆಕ್ಟಾಗಿ ನಾವು ಪ್ರೆಸ್ಸರಿಂದ ಇದಕ್ಕೆ ಶಾವಿಗೆನ ಹಾಕ್ಕೋಬೇಕು. ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಇದನ್ನು ಬಿಸಿ ಇರುತ್ತೆ. ನೀವು ನೋಡಿಕೊಂಡು ಪ್ಲೇಸ್ ಎಷ್ಟಿದೆ, ತುಪ್ಪ ಎಷ್ಟು ಹಾಕ್ಕೊಂಡಿದ್ದೀರಾ ನೋಡ್ಕೊಂಡು ಶಾವಿಗೆ ಹಾಕ್ಕೊಳ್ಳಿ. ಅದರಲ್ಲಿ ಬೇಯಲಿಕ್ಕೆ ಸ್ವಲ್ಪ ಪ್ಲೇಸ್ ಬೇಕಲ್ವಾ. ಈಗಿದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ರಿ. ನೀವು ಸ್ವಲ್ಪ ಆಗಲಿ, ಇದು ಆದಮೇಲೆ ಈ ಟೈಮಲ್ಲಿ ನೀವು ತಿರ್ಸಾಕೋಬೇಕು. ಗೋಲ್ಡನ್ ಕಲರ್ ಬರಲಿ. ಈಗಿದಾಗಿದೆ, ತೆಗೆದುಬಿಡೋಣ. ಈ ಶಾವಿಗೆನ ಕೈಲಿ ಕೂಡ ಮಾಡ್ಬೋದು. ಮುಂಚೆ ಎಲ್ಲ ಈ ಥರ ಕೈಲೇ ಮಾಡಬೇಕಾಗಿತ್ತು. ಇದು ತುಂಬ ಸಮಯ ತಗೊಳುತ್ತೆ. ನಾನು ಎರಡೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ್ದು ಈಸಿನೋ ಅದು ಮಾಡ್ಕೋಬೋದು. ಪ್ರೆಸ್ಸರಲ್ಲಾದರೆ ಬೇಗ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದರೆ, ನಾವು ಶಾವಿಗೆ ಪಾಯಸ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೋಬೇಕು. ಇಲ್ಲಿ ತುಪ್ಪ ಕಾಯ್ಲಿಕ್ಕಿಟ್ಟು ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ, ದ್ರಾಕ್ಷಿ, ಚಿರಂಜಿ, ಬಾದಾಮಿ, ಇನ್ನೂ ಏನೇನು ಡ್ರೈ ಫ್ರೂಟ್ಸ್ ಇದ್ದಾವೆ, ಒಂದು ಪೀಸ್ ಮಾಡಿರ್ತಕ್ಕಂಥ ಒಣಕೊಬ್ಬರಿ ಎಲ್ಲನೂ ನೀವು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ಈಗ ಇದಕ್ಕೆ 2 ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ನಾನು. ಹಾಲನ್ನು ಕಾಯ್ಲಿಕ್ಕೆ ಬಿಟ್ಬಿಡಿ. ಇದು ಹಾಲು ಕಾದಿದೆ. ಈಗ ನಾವು ಮಾಡಿರ್ತಕ್ಕಂಥ ಶಾವಿಗೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ತುಂಬ ಬೇಗನೆ ನಿಮ್ಗೆ ಆಗೋಗ್ಬಿಡುತ್ತೆ. ಆಗಲೇ ಡೀಪ್ ಫ್ರೈ ಮಾಡಿರೋದಲ್ವ ಅದು. ಈಗ ಶಾವಿಗೆ ಈ ರೀತಿ ಆಗಿದೆ. ಇದಕ್ಕೆ ಎಷ್ಟು ಬೇಕೋ ಅಳತೆ ನೋಡಿಕೊಂಡು ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ರಿ. ಏಲಕ್ಕಿ ಪುಡಿನೂ ಸೇರಿಸ್ಕೊಂಡ್ರೆ ನಿಮಗೆ ಕರಿದ ಶಾವಿಗೆ ಪಾಯಸ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.